ಕೈಗೆ ಬಂತು ಬಾಯಿ ಬರಲಿಲ್ಲ ನಂಗೆ. ಬಂದದ ಬೆಳೆ ಎಲ್ಲ ನಾಶ ಆಗೋಯ್ತಲ್ಲಪ್ಪ, ಈಗೇನು ಮಾಡೋದು? ಕೃಷಿ ಅಧಿಕಾರಿಗಳು ಹೇಳಿದ್ನ ಬಳಸಿದ್ದಕ್ಕೆ ನನ್ನ ಬೆಳೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ತುಂಬ ಖುಷಿ ಆಗ್ತಿದೆ ಬೆಳೆ ನೋಡಿದ್ರೆ ನಂದು. ಮಾದಪ್ಪ, ಏನಾಗಿದೆ ನಿನ್ನ ಹೊಲಕ್ಕೆ? ನೋಡ್ರಾಗಪ್ಪ, ಬೂದಿ ರೋಗ ಬಂದು ಬೆಳೆ ಎಲ್ಲ ನಾಶವಾಗಿ ಹೋಗಿದೆ. ರಾಗಪ್ಪ ಅವರೇ, ನಿಮ್ಮ ಹೊಲದಾಗ ಇಷ್ಟು ಚೆನ್ನಾಗಿ ಬೆಳೆ ಬಂದೈತಲ್ಲ? ನಾನು ಕೃಷಿ ಅಧಿಕಾರಿಗಳು IOF-ನಲ್ಲಿ ಒಂದು ಶಿಲೀಂಧ್ರನಾಶಕವನ್ನು ಕೊಟ್ಟವರು, ಅದನ್ನು ಬಳಸಿದ್ದಕ್ಕೆ ನನ್ನ ಹೊಲ ಎಷ್ಟು ಚೆನ್ನಾಗಿದೆ. ಹೌದಾ? ಹೌದು ಮಾದಪ್ಪನವರೇ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ IOF-ನಲ್ಲಿ ಬೆಸಲೆ ಸಬ್ಸಿಡಿ ಜೈವಿಕ ಶಿಲೀಂಧ್ರನಾಶಕ ಸಿಗುತ್ತದೆ. ಪ್ರಗತಿಪರ ರೈತರಾದಂಥ ರಾಗಪ್ಪನವರು ಆ ಶಿಲೀಂಧ್ರನಾಶಕವನ್ನು ಉಪಯೋಗ ಮಾಡಿದ್ದಕ್ಕೆ ಅವರ ಬೆಳೆ ಉತ್ತಮವಾಗಿದೆ. ನೀವು ಈ ಶಿಲೀಂಧ್ರನಾಶಕವನ್ನು ಉಪಯೋಗ ಮಾಡಿ. ಈ ಶಿಲೀಂಧ್ರನಾಶಕವು ವಿವಿಧ ಬೆಳೆಗಳಲ್ಲಿ ಕಂಡುಬರುವ ಸೊರಗು ರೋಗ, ಬೂದಿ ರೋಗ, ಬೂಜು ರೋಗ, ಎಲೆ ಚುಕ್ಕೆ ರೋಗ ಹಾಗೂ ಮಚ್ಚೆ ರೋಗಗಳನ್ನು ನಿರ್ವಹಣೆ ಮಾಡಲು ಉಪಯೋಗಿಸಬಹುದು. ಹೌದಾ ಸರ್? ಇದನ್ನ ಹೆಂಗೆ ಉಪಯೋಗಿಸೋದು? ಇದನ್ನು ಬೀಜೋಪಚಾರ, ಸಸಿ ಅದ್ದುವಿಕೆ, ಮಣ್ಣಿಗೆ ಬೆರೆಸುವುದು, ಸಿಂಪರಣೆ ಎಂಬ 4 ವಿಧಾನಗಳಲ್ಲಿ ಉಪಯೋಗಿಸಬಹುದು. ಬೀಜೋಪಚಾರ: 4 ರಿಂದ 6 ಗ್ರಾಂ ಪ್ರತಿ ಕೆಜಿ ಬೀಜದೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತನೆಗೆ ಉಪಯೋಗಿಸಬೇಕು. ಮಣ್ಣಿಗೆ ಬೆರೆಸುವುದು: ಪ್ರತಿ ಎಕರೆಗೆ 2 ಕೆಜಿ ಪುಡಿಯನ್ನು 200 ಕೆಜಿ ಕೊಟ್ಟಿಗೆ ಗೊಬ್ಬರದೊಂದಿಗೆ ಬೆರೆಸಿ ಸಾಲುಗಳಲ್ಲಿ ಅಥವಾ ಬುಡದ ಸುತ್ತ ಹಾಕುವುದು. ಸಿಂಪರಣೆ: ಪ್ರತಿ ಲೀಟರ್ ನೀರಿಗೆ 5 ಗ್ರಾಂ ಪ್ರಮಾಣದಲ್ಲಿ ಬೆರೆಸಿ ಸಿಂಪಡಿಸಬಹುದು. ಹೌದಾ? ಸರಿ ಸರ್, ಇನ್ನು ಮುಂದೆ ನಾನು ಅದನ್ನೇ ಉಪಯೋಗಿಸುತ್ತೇನೆ.